ಲಂಚ ಕೇಳಿದ ಜಿಬಿಎ ಅಧಿಕಾರಿಗಳಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂದರೆ B2A ಖಾತಾ ಮಾಡಿಸೋದಕ್ಕೆ ಈ ಅಧಿಕಾರಿಗಳು ಲಂಚವನ್ನು ಕೇಳಿದ್ದಾರೆ ಅನ್ನುವಂಥ ಆರೋಪ. ಪಶ್ಚಿಮ ನಗರ ಪಾಲಿಕೆಯ RR ನಗರ ವಲಯ ಕಚೇರಿಯಲ್ಲಿ ಗಲಾಟೆಯನ್ನು ಮಾಡಿದ್ದಾರೆ ಸಾರ್ವಜನಿಕರು. ಮೇ ತಿಂಗಳಲ್ಲಿ B2A ಖಾತೆಗೆ ಅರ್ಜಿಯನ್ನು ಹಾಕಿದ್ರೆ ಇದುವರೆಗೂ ಕೂಡ ಖಾತೆ ಬದಲಾವಣೆ ಆಗಿಲ್ಲ. ಸೊ ಹಂಗಾಗಿ ಒಬ್ಬೊಬ್ಬರನ್ನೇ ಕರೆಸಿ 40,000 ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿದ್ದಾರಂತೆ ಈ GBA ಅಧಿಕಾರಿಗಳು. ಜಂಟಿ ಆಯುಕ್ತೆ ಮೇಡಮ್ಗೆ ಈ ರೀತಿಯಾಗಿ ದುಡ್ಡನ್ನು ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ. ಕಚೇರಿಯ ಸಂದರ್ಭದಲ್ಲಿ ಅಂದರೆ ಕಚೇರಿಯಲ್ಲೇ ಅಧಿಕಾರಿಗಳಿಗೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಸಾರ್ವಜನಿಕರು. ನೋಡ್ತಾ ಇದ್ರಿ, ಪದೇ ಪದೇ ಕಚೇರಿಯಿಂದ ಮನೆಗೆ, ಮನೆಯಿಂದ ಕಚೇರಿಗೆ ಅಲೆದಾಡುವಂಥ ಕೆಲಸವನ್ನು ಈ ಅಧಿಕಾರಿಗಳು ಮಾಡ್ತಾ ಇದ್ರು. ಪದೇ ಪದೇ ಯಾಕೆ ಹಿಂಗಾಗ್ತಾ ಇದೆ ಅಂತ ಹೇಳಿದ್ರೆ ದುಡ್ಡು ಕೊಡಬೇಕು ಅಂತೇಳಿ. ದುಡ್ಡು ಕೊಟ್ಟರೆ ಬೇಗ ಆಗಿಬಿಡುತ್ತೆ, ದುಡ್ಡು ಕೊಟ್ಟಿಲ್ಲ ಅಂದರೆ ಹಿಂಗೆ ಸರ್ವರ್ ಡೌನು, ಮತ್ತೊಂದು ಮಗದೊಂದು ಅಂತೇಳಿ ನೆಪವನ್ನು ಹೇಳೋದು. ಕೊನೆಗೂ ಕೂಡ ಸಿಕ್ಕಾಕೊಂಡಿದ್ದಾರೆ. ಯಾವುದೋ ಒಂದು ರೂಮಲ್ಲಿ ಕೂತ್ಕೊಂಡು ಡೀಲ್ ಮಾಡ್ತಾರಂತೆ. ನೋಡ್ತಾ ಇದ್ರಿ, ಅದೆಲ್ಲವೂ ಕೂಡ ಈಗ ಮೊಬೈಲ್ನಲ್ಲಿ ಸೇರಿ ಸಿಕ್ಕಿರೋದು. ಒಂದು ಫೈಲ್ ನಿಮಗೆ ಮೂವ್ ಆನ್ ಆಗಬೇಕು, ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ 40,000 ರೂಪಾಯಿ ಅಂತೆ. ಎಲ್ಲಿ ಕೆಳಗಡೆ ಬರಕ್ಕೆ ಹೇಳಿದ್ರಲ್ಲ, ಎಲ್ಲಿ ಅವರು? ಅಧಿಕಾರಿಗಳ ಲಂಚ ಆರೋಪಕ್ಕೆ ಕುರಿತು ತನಿಖೆಯನ್ನು ಮಾಡ್ತೀವಿ. ಸಾರ್ವಜನಿಕರು ಹೇಳಿರುವಂತೆ ಭ್ರಷ್ಟಾಚಾರ ಮಾಡಿದ್ರೆ ಕ್ರಮ ಆಗತ್ತೆ. ತನಿಖೆ ಕುರಿತು ಪಾಲಿಕೆ ಕಮಿಷನರ್ ರಾಜೇಂದ್ರ ಇದರ ಬಗ್ಗೆ ಈಗ ಸ್ಪಷ್ಟನೆಯನ್ನು ಕೊಟ್ಟಿರೋದು. PNS ವಿಸ್ತಾರ ನ್ಯೂಸ್ ಜೊತೆಗೆ ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ ರಾವ್ ಅವರು ಕೂಡ ಮಾತನಾಡಿದ್ದಾರೆ. ಅಧಿಕಾರಿಗಳ ಲಂಚ ಆರೋಪಕ್ಕೆ ಆ ಕುರಿತು ಸ್ಪಷ್ಟವಾಗಿರುವಂಥ ಮಾಹಿತಿಯನ್ನು ನಾವು ನೀಡ್ತೀವಿ ಅಂತೇಳಿ, ತನಿಖೆ ಆಗತ್ತೆ ಅಂಥೇಳಿ PNS ವಿಸ್ತಾರ ನ್ಯೂಸ್ ಕೇಳಿರುವಂಥ ಪ್ರಶ್ನೆಗೆ ಅವ್ರ ಕಡೆಯಿಂದ ಸಿಗ್ತಾ ಇರುವಂಥ ಉತ್ತರ. ಇದು ಬಹಳ ಗಂಭೀರ ಸಂಗತಿ ಇರ್ತದೆ. ಅದು ಸತ್ಯ ಅವ್ರಿಗೇನು ವಿಡಿಯೋನಲ್ಲಿ ಏನಾದರೂ ಸತ್ಯಾಂಶ ಇದ್ರೆ ಅದಕ್ಕೆ ನಾವು ಆಲ್ರೆಡಿ ಕಮಿಷನರಿಗೆ ಹೇಳಿದ್ದೀವಿ. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಕಂಪ್ಲೇನೆಂಟ್ ಇದ್ರೆ ಡೀಟೇಲ್ಸ್ ತಗೊಂಡ್ಬಿಟ್ಟು ಅಲ್ಲಿ ಹೋಗಿ ವೆರಿಫಿಕೇಶನ್ ಮಾಡಿಕೊಂಡು ಕಟ್ಟುನಿಟ್ಟಾಗಿ ಆಗಿ ಕ್ರಮ ತಗೊಳ್ಳಿಕ್ಕೆ ಸಹ ಹೇಳಿ. ಎಲ್ಲ ಜೆಸಿಗಳಲ್ಲೂ ಕೂಡ ಸುಮಾರು 1,000-1,500 ಫಾರಂಗಳು ಹಂಗೆ ಬಿದ್ದಿದೆ. ಈಗ ಎಲ್ಲ ಜೆಸಿಗಳು ದಯವಿಟ್ಟು ತಿಳ್ಕೊಳ್ಬೇಕು. ನಾವು ಕೆಲಸ ಒಂದು ಕ್ಯಾಂಪೇನ್ ಮೋಡ್ನಲ್ಲಿ ಈಗ SIR ಕೆಲಸ ಮಾಡ್ತಾ ಇದ್ದೀವಿ. ಜನರಿಗೆ ಸ್ವಲ್ಪ ಎಲ್ಲ ನಮ್ಮ ಸ್ಟಾಫು ಇದೇ ಕೆಲಸದಲ್ಲಿ ಇದ್ದಾರೆ. ಸೊ ಈ ದೃಷ್ಟಿಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ವಿತ್ ರಿಗಾರ್ಡ್ ಟು ಡಿಸ್ಪೋಸಲ್. ಬಟ್ ಖಂಡಿತ ಈ SIR ಇದು ಈಗ 2-3 ದಿವಸ ಒಳಗೆ ಕಲೆಕ್ಷನ್ ಎಲ್ಲ ಮಾಡಿಸಿದ್ರೆ ಮತ್ತೆ ಸ್ವಲ್ಪ ದಿನ ನಮಗೆ ಇದೆಲ್ಲ ಬೇರೆ ಈ ಖಾತಾ ಕೆಲಸ ಎಲ್ಲ ಮಾಡಿಸಲಿಕ್ಕೆ ಅವಕಾಶ ಸಿಗ್ತದೆ. ಇಮಿಡಿಯೇಟ್ಲಿ ನಾವು ವಾರ್ ಫುಟಿಂಗ್ ಅಲ್ಲಿ ಸೆಟ್